1,20,000 ಕೊಟ್ಟು ಸಡ್ಡ ಮಾಡಿಬಿಡ್ತು ನಾವು. 1,20,000 ಸಡ್ಡ ಮಾಡಿದ್ವಿ ನಾವೇನು 2018ರಾಗ 30,000 ಒಂದು ಕುರಿ ತಂದು ನಾವು 5 ಕುರಿ ಒಂದು ಟಗರ 1,70,000 ಕೊಟ್ಟ ಏನು ಹಾಕಿದ್ರಿ. ಇನ್ನೂವರೆಗೆ ಹೊಳ್ಳೆ ಹಾಕಿಲ್ಲ ಅದಕ್ಕೆ 1,70,000 ಏನು ಗಂಟೆ ಹಾಕಿದ 2018ರಾಗ ಇನ್ನೂವರೆಗೆ ಅದಕ್ಕೆ ಹಾಕಿಲ್ಲ ನಾವು ಗಂಟೆ. ಯಾಕಂದ್ರೆ ರೈತರು ಇದೊಂದು ATM ಇದ್ದಂಗೆ. ಯಾವಾಗ ಬೇಕಾದಾಗ ಸ್ವಲ್ಪ ನಮ್ಗೆ ಅಡಚಣೆ ಬಂದಾಗ ಒಂದು 2 ಮುರಿ ಆಡ್ಕೊಂಡು ಪ್ಯಾಟಿಗೆ ಮಾಡ್ಕೊಂಡ್ಬಂದ್ರೆ ನಮ್ಮ ಅಡಚಣೆ ಸಾಗುವಂಥದ್ದು ನಮ್ಮ ಬದುಕು. ರೈತ ಮಿತ್ರ ನಮಸ್ಕಾರ ರೀ. ನೀವೇನಾದ್ರು ಕುರಿ ಸಾಕಾಣಿಕೆನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅಥವಾ ಸ್ಟಾರ್ಟ್ ಮಾಡಿರಿ, ಈ ವಿಡಿಯೋ ನಿಮಗೋಸ್ಕರ. ಕುರಿ ಸಾಕಾಣಿಕೆ ಒಳಗೆ ಇದರ ಮೇಂಟೆನೆನ್ಸ್ ಯಾವ ರೀತಿ ಇರ್ತೈತಿ, ಈ ಥರ ಲಾಭ ನಷ್ಟ ಯಾವ ರೀತಿ ಇರ್ತೈತಿ ಅಂತೇಳಿ ಈ ವಿಡಿಯೋದಾಗ ಒಂದು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಮತ್ತು ಇವರು ಯಾವ ರೀತಿ ಅದಾವ, ಯಾವ ವೆರೈಟಿ ಅದ ಕುರಿ ಸಾಕ್ಯಾರ, ಮತ್ತು ಇವರ ಈ ಕುರಿ ಸಾಕಾಣಿಕೆ ಒಳಗೆ ಅನುಭವಗಳು ಯಾವ ರೀತಿ ಅದಾವ ಅಂತೇಳಿ ವಿಡಿಯೋ ತಿಳ್ಕೊಳ್ಳೋಣ. ಬರ್ರಿ ಮಾತಾಡ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮ್ಯೂಸಿಕ್ ನಮಸ್ಕಾರ ರೀ. ತಮ್ಮ ಹೆಸರಿ? ಮುತ್ತಪ್ಪ ಭೀಮಪ್ಪ 5 ಅಂತೇಳಿ. ಮುತ್ತಪ್ಪ ಭೀಮಪ್ಪ 5. ಎಷ್ಟು ವರ್ಷದಿಂದ ಈ ಸಾಕಾಣಿಕೆ ಮಾಡತ್ತೀರಿ? 2018ರಾಗಿಂದ ಚಲೋ ಐತಿ. 2018 ಯಾವ ವೆರೈಟಿ ರೀ ಇದು? ಇದು ನಾರಿ ಸುವರ್ಣ ಅಂತೇಳಿ. ನಾರಿ ಸುವರ್ಣ ರೀ. ಫಸ್ಟ್ ಮಾಡಿದಾಗ ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡ್ರಿ? 5 ಮರಿ ರೀ. 5 ಮರಿಯಿಂದ ಹೆಂಗ ತೆಗ್ಯಾವ್ರಿ? ಅದನ್ನೆಲ್ಲ ಲೆಕ್ಕ ಎಷ್ಟು ನಾವು ಕೊಟ್ಟದ ಕಾಣ್ಕರಿ ಕೊಟ್ಟದ ಬಾರನೇ ಭಾಗ ಐತ್ರಿ. ಒಂದು 10-15% ಅಟ್ಟ ಉಳ್ದೈತಿ. ಎಲ್ಲ ಕೊಡುದು ಬಾಳ ಜಾಸ್ತಿ ಮಾರ್ತೀರಿ. ಮಾತ್ ಗಂಡು ಮರಿ ಕೊಡ್ತೇವೆ, ಹೆಣ್ಣು ಮರಿ ಹಂಗ ಕೊಡ್ತೇವ. ಒಟ್ಟು ಈಗ ಫಸ್ಟ್ 5 ಮರಿಯಿಂದ ಸ್ಟಾರ್ಟ್ ಮಾಡಿ ಈಗ 60 ಮೇಲೆ ಅದಾವ. 60 ಒಂದ್ ವರ್ಷಕ್ಕೊಂದು 50-60 ಬದಕ ನಾವು ಬಿಡತಿರ್ತೀವಿ ಹಂಗ. ಈ ನಾರಿ ಸುವರ್ಣನ ಯಾಕೆ ಸಾಕಾಣಿಕೆ ಮಾಡತ್ತೀರಿ ನೀವು? ನಾರಿ ಸುವರ್ಣ ಇನ್ಕಮ್ ಚಲೋ ಐತಲ್ರಿ. ಇನ್ಕಮ್ ಚಲೋ ರೀ. ಇನ್ಕಮ್ ಚಲೋ ಐತಿ. ಈಗ ವರ್ಷದಾಗ 2 ಮರಿ ಹಿಡಿದ್ರೆ ವರ್ಷಕ್ಕೆ 4 ಮರಿ ಸಿಗ್ತಾವ ನಮಗ. ಮತ್ತ ಅದ ಜವಾರಿ ಬದುಕಿನಾಗ ನಮ್ಗ ವರ್ಷಕ್ಕೆ 1 ಸಿಗಲಿ 2 ವರ್ಷಕ್ಕೆ ಅವು 2 ಸಲ ಐತಂದ್ರೆ 2 ಮರಿ ಸಿಗ್ತಾವ. ಇದ 12-14 ತಿಂಗಳದಾಗ 4 ಮರಿ ಸಿಗ್ತಾವ. ಅದ 12-14 ತಿಂಗಳದಾಗ 2 ಮರಿ ಸಿಗ್ತಾವ. ಇನ್ನು ಚಲೋ ಮೇಸ್ಕೊಂಡ್ರೆ ನಮ್ಗೆ ಇನ್ಕಮ್ ಮಾಡ್ಕೊಂಡಪ್ಪ ಅಂದ್ರೆ ನಮ್ಗೆ ಒಳಗೆ ಲಾಭ ಹಚ್ಚಿರ್ತಾರ. ಒಳಗ ಅಂದ್ರೆ ಎಷ್ಟು 2 ಮರಿ ಇರ್ತಾವ? 2 ಮರಿ ಇರ್ತಾವ. 2, 3, 4 ಇರ್ತಾವ. ನಮ್ ಇನ್ನೂ 2 ಮರಿ ಹಿಡ್ಕೊಲ್ಲ ನೀವು. 2 ಮರಿ ಹಿಡ್ಕೊಂಡ್ರೆ ನಮ್ಗೆ ವರ್ಷಕ್ಕೆ ಡಬಲ್ ಮರಿ ಸಿಗ್ತಾವ. ಒಳಗ ನಮ್ಗೆ ಆದಾಯ ಚಲೋ ಐತಿ. ಮುಂದೆ ಪಾರ್ಟ್ ಟೈಮ್ ಜಾಬ್ ನಮಗೆ ಒಳಗೇನೈತಿ. ಪಾರ್ಟ್ ಟೈಮ್ ಜಾಬ್ ಚಂಚಕ ಮಾಡ್ಕೊಂಡ್ ಮುಂದೆ ಹೊಲಮನಿ ಕೆಲಸ ಮಾಡ್ಕೊಂಡು ಮನಕ ನೀರು ಹಾಸ್ಕೊಂಡು ನೀರು ಹಾಸ್ಕೊಂಡ್ ಬಂದ 3 ಮಂದಿ 30 ಮಂದಿ ಮೇವು ಕೊರದಾಗಿಪ್ಪ ಅಂದ್ರೆ ಸಂಜೆ ಕರೆ. ಎಷ್ಟು ಹೊಲ ಐತ್ರಿ ನಿಮ್ಗೆ? ನಮ್ಮ ಹೊಲ ತೋಡೈತಿ. ಹೊಲ 2 ಎಕರೆ ಐತೆ. ಮಾಡಿದ ಹೊರಗಳದಾವ. ಆದ್ರೆ ಇದ್ರ ಇನ್ಕಮ್ ನಮಗೆ ಚಲೋ. ಈಗ ಹೊಲ ಇಲ್ದವ್ರು ಸಾಕಾಣಿಕೆ ಮಾಡ್ಬೋದನ್ರಿ? ಯಾರು ಮಾಡ್ಬೋದು, ಬೇಕಾದಾಗ ಸಿಗ್ಬೋದು. ಯಾರು ಬೇಕಾದ್ರೆ ಮಾಡ್ಬೋದು. ಯಾಕೆ ಮಾಡ್ಬೋದು ಅಂದ್ರೆ ಅಟ್ ತೊಗರಿ ಹೊಟ್ಟೆ ಪಟ್ಟು ತೊಗೊಂಡು ಸುದ ನಾವು ಅದ್ರ 1/2 ಎಕರೆ ಹೊಲ ತೊಡಿದಾವ. ಕೊಂಡ ಮೇವು ಜಾಸ್ತಿ ತೊಗೊಂಡು ನಾವು. ಕೊಂಡ ಮೇವು ತೊಗರಿ ಹೊಟ್ಟೆ ತೊಗೊಂಡ್ವ. ಈಗ ಸಾಲೇಜ್ ಮಾಡಕ್ಕೆ ಮೇವು ತೊಗೊಂಡ್ವ. ಈಗ ದಿನ ಪ್ರತಿ ತಂದು ಹಾಕಾಕ ಇವಾಗ ಗೊಂಜಾಳ ಮೇವು ತೊಗೊಂಡಾಗ ನಾವೆಲ್ಲ ಹಿಂಗೆ ಕೊಂಡು ಹಾಕಿದೀವಿ. ಸಿಂಪಲ್ ತಾವು ಕೊಂಡು ಹಾಕೋದ್ರೆ ತಾಳೆ ಮಾಡ್ಕೋದು. ತಮಗೆ ಎಷ್ಟು ಬೇಕು ಅಟ್ಟು ಮಾಡ್ಕೊಂಡ್ರೆ ಭಾಳ ಮಂದಿ ಬ್ಯಾಟ ಕಡಿಮೆ ಪ್ರಮಾಣ ಮಾಡ್ಕೊಂಡು 5ರಿಂದ ಮಾಡ್ಕೊಂಡು ತಮಗೆ ನೀಗಿದಟ್ಟು ಮಾಡ್ಕೊತ ಹೋಗಿಬಿಡೋದ. ಈ ಶೆಡ್ಗೆ ಎಷ್ಟು ಖರ್ಚು ಮಾಡ್ಯಾರಿ ನೀವು? ಫಸ್ಟ್ ಶೆಡ್ಗೆ ಸಿಂಪಲ್ ಖರ್ಚು ಮಾಡಿದ್ರು ನಾವು. ನಾವು ನೋಡತ್ತೀವಿ ಪೂರ್ತಿ ಸಿಂಪಲ್ ಆಗಿ ಮಾಡ್ಯಾರಿ. ಪೂರಾ ಸಿಂಪಲ್ ರೀ. ಯಾವ್ದು ಲಕ್ಸುರಿ ಮಾಡಿಲ್ರಿ, ಜಾಸ್ತಿ ಖರ್ಚು ಮಾಡ್ಕೊಳಕ್ ಹೋಗ್ಲಿ. ಟೋಟಲ್ ಈಗ ನಿಮ್ಗೆ ಶೆಡ್ ಹಾಕೋ ಟೋಟಲ್ ಕಾಸ್ಟ್ ಎಷ್ಟು ಖರ್ಚು ಬಂದಿತ್ತು ರೀ? ಅಯ್ಯನ್ರಿ ಭಾಳ 1,20,000 ಕೊಟ್ಟು ಸಡ್ಡ ಮಾಡಿಬಿಡ್ದು ನಾವು. 1,20,000 ಸಡ್ಡ ಮಾಡಿದ್ದು ಅಂದ್ರೆ ತಳಗ ಮಾಡ್ಬೇಕಂತ ಮಾಡಿದ್ದ. ತಳಗ ಮಾಡಿ ಸರಿ ಒಂದ್ಸಲ ಹೈಟಾಕೆ ಮಾಡ್ಕೊಂಡ್ಬಿಟ್ಟದ. ನೋಡ ಮಾತು ಕಿತ್ತ ಹಚ್ಚಿದ್ವಿ. ಮೇವು ಯಾವ ರೀತಿ ಸಂಗ್ರಹ ಮಾಡ್ಕೊತೀರಿ ನಾವು? ಈಗ ಮೇವು ಏನ್ರಿ ತೊಗರಿ ಅಷ್ಟ ನಾವು ತಂದಿಟ್ಟು ಬಂದಿರ್ತಾರೆ. ಮುಂದೆ ಆಮೇಲೆ ಈಗ ನಾವು ಸಲೆ ಜೊತೆ ಮಾಡಿಟ್ಟು ಬಂದಿರ್ತಾರೆ. ಮತ್ತು ಸಜ್ಜಿ ಮೇವು ಹಚ್ಕೊಂಡಿರ್ತಾರೆ. ಕಲ್ಲಿಗಲಾರ ಬರೋದಾಗ ಸಜ್ಜಿ ಮೇವು. ಮತ್ತು ಈಗ ಕಾಲಕ್ಕೆ ಹಂಗೆ ಒಟ್ಟ ತಕ್ಕಂತ ಯಾಕ ಎಲ್ಲ ಮೇವು ಹೊರದೈತೆ ನಮ್ಮದು. ಎಷ್ಟೊತ್ತಾಗ್ತೀರಿ ಮೇವು? ನಾವು ಸಾಯಂಕಾಲ ಹೊಟ್ಟು ಹಾಕ್ತೇವೆ. ಕಾಳು ಹಾಕಿದಾರ ಹೊಟ್ಟು ಹಾಕಿಬಿಟ್ಟಪ್ಪ ಅಂದ್ರೆ ಇನ್ನು ಮಧ್ಯಾಹ್ನ 1 ಗಂಟೆ ಹೊಡ್ಬಿಡ್ತು. ಒಟ್ಟು 2 ಟೈಮ್ ಕೊಡ್ತು, 1 ಟೈಮ್ ಹೊಟ್ಟ ಕಾಳ ಕೊಡ್ತು. 3 ಟೈಮ್. ಹಸಿ ಮೇವು ಎಷ್ಟೊತ್ತು ಕೊಡ್ತೀರಿ? ಹಸಿ ಮೇವು 2 ಟೈಮ್ ಕೊಡ್ತೀವಿ. 2 ಟೈಮ್ ಹಸಿ ಮೇವು ಕೊಡ್ತು. ಕಾಳ 1 ಟೈಮ್ ಕೊಡ್ತು. ನೀವು ಮರಿ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಿ? ಮರಿ ಮಾರಿಕಟ್ಟಂಗ ಹೆಣ್ಣು ಮರಿ ಏನೈತ್ರಿ ಇಲ್ಲ ಬಂದು ಬಿಡಿಂಗದವ್ರು ಹೋಯ್ತಾರ. ಬ್ರೀಡಿಂಗ್ ಹೋಯ್ತಾರ. ಮತ್ತೆ ಈಗ ಗಂಡು ಮರಿ ಅಂತ ಸ್ವಲ್ಪ ಬಿಡಿಂಗ್ ಉಳ್ಕೋದು ನಮ್ಗೆ ಪ್ಯಾಟಿಗೆ ಮಾರ್ತೀವಿ. ನಮ್ಮ ಮೊದಲು ಪ್ಯಾಟಿಗೆ ಮಾರ್ತೀವಿ. ಅರ್ಗೇಟಿ ಮಾರ್ತೀವಿ, ಗೋಕಾಕ್ ಮಾರ್ತು. ವರ್ಷ ಎವರೇಜ್ ಹಿಡಿದ್ರೆ ಎಷ್ಟು ಮರಿ ಹೊರಗೆ ಮಾರ್ತೀರಿ ನೀವು? ಹೊರಗೆ ಅದಾಜು ನಾವು ಚಲೋ ಇಲ್ಲಂದ್ರೆ ಇದ್ರ ಒಳಗೆ ಒಂದು 50 ಟಗರಾನ ಮಾರಿರ್ತೀವಿ ನಾವು. ಅದ್ರಾಗ ನಾವು ಟಗರ್ ಮರಿ 50 ಮಾರ್ತೀವಿ. ಆ ಬೀಡಿಗದಾಗ ಒಂದು 20-30 ಮರಿ ಉಳಿದಿರ್ತಾವ. ಇದೇ ನಮ್ಮ ಬದುಕು ಐತ್ಲೇಕ್ರಿ. ಇದಕ್ಕಿಂತ ನಾವು ಮಾರೋದು ಜಾಸ್ತಿ ಆಗಿಬಿಡುತ್ತೆ. ಡಬಲ್ ಬರ್ತೈತಲ್ರಿ. ಈಗ ಒಂದು 20 ಬದುಕದ ಒಂದ್ರೆ ವರ್ಷಕ್ಕೆ 80 ಮರಿ ಬರ್ತಾವ್ರಿ. ವರ್ಷಕ್ಕೆ 80 ಮರಿ ರೀ. ಮತ್ತೆ 80 ಮರಿ ಒಳಗೆ ಮತ್ತೆ 80 ಮರಿ ಮಾರಬೇಕಲ್ರಿ. ಅವ್ನ ಇಟ್ಕೊಂಡ್ರೆ ಜಾಗದಾಗ ಹೆಚ್ಚಾಗಿಲ್ಲ. ನೀವು ಈಗ ಎಷ್ಟು ಚಲೋ ಇಟ್ಕೋತೀರಿ ಇವ್ನ?
ಈಗ ಒಂದ್ ಕುರಿ ಒಂದು ಕುರಿ ಬತ್ತಂದ್ರ ಹಾ ರೀ. ಇಲ್ಲ ಅದೇನೋ ಇಟ್ಟ ಜನ್ರ ಕುರಿ ಅದು ಪೂರ ಹಳ್ಳಿದಾಗ ಮಟ ನಾವು ಇಟ್ಕೊಂಡೇ ಇರ್ತದೆ. ಅಂದ್ರ ನಾರ್ಮಲ್ ಎಷ್ಟ್ ಸೂಲ್ ಆದ್ಮೇಲೆ ಹಳಿ ಹಾಕವ್ರಿ ಅವ್? ಈಗ ಸದ ನೋಡ ನಾವ್ರಿ 2018 ಕುರಿ ತಂದ್ರಿ ಅದನ್ನ ಹ್ಮ್ ಹಸಿರ ಒಂದು ಕುರಿ ಐತ್ರಿ ಅಲ್ಲಿ ಹ್ಮ್ 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 ಅದ್ರ ಬ್ಯಾಗ್ ಹಲ್ಲ ಬಿದ್ದಾಕ್ರಿ ಆದ್ರ ಇಳ್ದಾಡಕ ಮಾಡಕ್ ಗಚ್ಚೈತಿ ಆ ಕುರಿ ಹ್ಮ್ ಹ್ಮ್ ಹ್ಮ್. ನಾ ಇಟ್ಕೊಂಡವ್ರಿ ನಾವು 2018. 18 ತರದಾಗ 4 ಸುಲಿದ ಕುರಿ ಐತ್ರ ಅದು. ಹ್ಮ್ ಹ್ಮ್ ಹ್ಮ್. ಹಾ ವರ್ಷಕ್ಕ 14 ತಿಂಗಳಿಗೆ 2 2 ಸಲ ಕೊಡೋದ್ರಿ ಅದು ಹ್ಮ್ 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 ಒಂದ್ ಫಿಕ್ಸ್ ಒಂದ್ ಮೂರ ಒಂದ್ ಎರಡು ನಕ್ಕಿ ಮರಿ ಕೊಡೋದ್ರಿ ಅದು. ಹ್ಮ್ 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 ಹಾ ಆ ಕುರಿನೂ ಅದ್ರ ಐತದ ಆ ಬ್ಯಾಗ್ ಹಲ್ಲಿಲ್ಲ ಅದಕ್ಕೆ. ಹ್ಮ್ ಹ್ಮ್ ಹ್ಮ್. ಹಾ ಬೇಕಾದ್ರೆ ಒಂದ್ ನಿಮಿಷ ತೋರಿಸ್ತೀನಿ ನಿಮ್ಗೆ ಅದನ್ನ. ತೋರಿಸ್ರಿ. ಈ ಕುರ್ನ ಅಲ್ಲಿ ಆ ಕುರ್ನ ನೋಡಿ ಎಲ್ಲಾರು ಹಾ. ಈ ಕುರ್ನ ನೋಡಿ ಎಲ್ಲಾರು ಬೇದವ್ರ ಮೇಲೆ ಅದ್ರ ನೋಡಿ ಕಾಲ ಪಾಲ ಹೆಂಗದವ್ರಿ. ಹ್ಮ್ ಹ್ಮ್ ಹ್ಮ್. ಹಾ ಎಷ್ಟ್ 2018ರಾಗ 2017 4 ಸುಲಿದ ಕುರಿ ಇರೋದು 4 ಸಲದ ಕುರಿ. ಈಗ ಫಸ್ಟ್ ಬಂದ ಕುರಿ ರೀ ಹ್ಮ್ 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 ಫಸ್ಟಕ್ಕೆ ಬರ್ಬಿಡಿದ್ರಿ ಇದ 3 ಹೆಣ್ಮರಿ ಹುಡುಗ್ರು ನಮ್ಮ ಕುರಿಯಾಗ ಹ್ಮ್ 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 ನೋಡ್ರಿ ಒಂದು ಹಲ್ಲಿಲ್ಲ ಅದಕ್ಕೆ ಬಾಯಾಗ. ಹ್ಮ್ ಹ್ಮ್ ಹ್ಮ್. ಹೌದ್ರಿ ಒಂದು ಹಲ್ಲಿಲ್ರಿ. ಅದು ಒಂದು ಹಲ್ಲಿಲ್ಲ ನೋಡ್ರಲ್ಲ ಹ್ಮ್ 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 ಹ್ಮ್. ಒಂದು ಹಲ್ಲಿಲ್ಲ ಕರೆ ಆದ್ರ ಅದಕ್ಕೆ ಯಾಕಂದ್ರೆ ಅಗದಿ ಇವತ್ತಿಂದ ಅಗದಿ ಕರೆಕ್ಟ್ ಆಗಿದೆ ಹಾ 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 ಹಾ. ಹಾ ಇದ ನಿಮ್ಮ ಒಂದ್ ಮಹಾಲಕ್ಷ್ಮಿ ಇದ ನಮ್ಗೆ ಮಹಾಲಕ್ಷ್ಮಿ ಫಸ್ಟ್ ಬಂದದ್ದು ಇಳ್ದದ್ದು ಇದಾರೆ 3 ಹೆಣ್ಮರಿ ಕೊಟ್ಟಿದ್ ನೋಡ್ರಿ ಅದ್ರ ನೋಡತ್ರಿ ಇದ್ರೊಳಗ ಅರ್ಧ ಹಿಂದ ಅದ್ರದ ಐತ್ರಿ ಅರ್ಧ ಐತ್ರ ಬಳಗನೆ ಇದ್ರೊಳಗ ಅರ್ಧ ಐತ್ರಿ. ಹ್ಮ್ 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 ಹ್ಮ್. ಹಾ ಹಿಂಗ ಪ್ರತಿಯೊಂದೆಲ್ಲ ಹಿಂಗ್ರಿ. ಹ್ಮ್ ಹ್ಮ್ ಹ್ಮ್. ಈಗ ನೋಡ್ರಿ ಹಚ್ಕಡೆ ಒಂದು ಬ್ಯಾಚ್ ಐತ್ರಲ್ರದ ಹಾ ರೀ. ಅದ್ ಹೆಣ್ಮರಿ ಇರಲ್ಲ. ಈ ಬ್ಯಾಚ್ ರೀ. ಹಾ ಇದೆಲ್ಲ ಹೆಣ್ಮರಿ ಬ್ಯಾಚ್ ರೀ. ಹೆಣ್ಮರಿ ಬ್ಯಾಚ್ ಇರದ ಎಲ್ಲ ಸದ್ಯಕ್ಕೆ ಕಟ್ಟುದು ಕಟ್ಟಾಕ್ ಬಂದದ್ದು ಅದಾವ. ಹ್ಮ್ ಹ್ಮ್ ಹ್ಮ್. ಅವನ ಅವು ಸುಧಾ ಎಲ್ಲ ಬೀಡಿಗೆ ಹೋಗಿ ಹೊರಗಡೆ ಕೊಡಾಕ್ರಿ ಅವ ಯಾರು ಅವ್ ಮಾಸ್ತ್ರಿ. ರೈತರಿಗೆ ಹೋಗಿ ಕೊಡ್ತೀರಿ ಅವನ. ಆಮೇಲೆ ಇವ್ ಮುರಿಗೋದಾರ್ಲಿ ಅವು ಇವ್ರಿ. ಇವ್ರು ಅದ್ರ ಮೇಲೆ ಬಂದಿದ್ರಿ ಅವು ಹ್ಮ್ 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 ಹ್ಮ್. ಅದ್ರ ಮೇಲೆ ಮತ್ತೆ ಯಾಕೆ ಬಂದವ್ರಿ ಇವೆಲ್ಲ ಇವೆಲ್ಲ ಗಬ್ಬಿದ್ದು. ಯಾರ ಗಬ್ಬದಕ್ಕೆ ಸೈಡ್ ಹಾಕೊಂಡ್ಬಿಡ್ತೀವಿ ನಾವು. ಹ್ಮ್ 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 ಹ್ಮ್. ಹಿಂಗೆ ಸೈಡ್ ಹಾಕೊಂಡಪ್ಪ ಅಂದ್ರೆ ಸ್ವಲ್ಪ ಒಂದು ಜಾಗ ಹಸಿದ ಕಾರಣಕ್ಕಾಗಿ ಹ್ಮ್ ಹ್ಮ್. ಹಿಂಗೆ ಮಾಡ್ಕೊಂಡಿರ್ತೀವಿ ಬೇರೆ ಬೇರೆ. ಇಲ್ಲಿ ಇದ್ರ ಮೇಲೆ ಮತ್ತೆ ಈ ಮುರಿಗಳ ಮೇಲೆ ಮತ್ತೆ ಯಾಕೆ ಬಂದವ್ರಿ ಇವು. ಈಗ ಹೊಳ್ಳಿ ಯಾಕೊಂದಾರಿ. ಹಾ ಅಂದ್ರ ಈಗ ಇವು ಇಳ್ಯಾಕ್ ಈಗ ಇವನ್ನ ಮಾರಂಗಿಲ್ಲನ್ರಿ ಇವ್ನ ಅದ್ರ ಗನ್ಮರಿ ಮಾತ್ರ ಬೇರೆ ಹಾಕೊಂಡಿರ್ತಾರ ಗನ್ ಮರಿ ಮತ್ ಬೇರೆ ಹಾಕೊಂಡ್ ಬೇರೆ ಬ್ಯಾಚ್ ಸಪ್ರೇಟ್ ಮಾಡ್ಬೇಕು. ಕೊಟ್ಕೋತ ಹೋಗ್ಬಿಡ್ತೀವ್ರಿ. ಯಾವ ರೀತಿ ರೋಗಗಳು ಬರ್ತಾವ ಮತ್ತೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅಂತ? ನಾವ ಊಟ ಕುರಿನ ಮೇಯಿಸುದು ಹ್ಮ್ ಹ್ಮ್. ಜವಾರಿ ಕುರಿಗಳು ಮೇಯಿಸ್ಕೊತ ಬಂದವ್ರ ನಾವ ಹಾ ರೀ. ಬಂದ್ರ ಆ ಕುರಿಗೆ ಈ ಕುರಿಗೆ ಭಾಳ ಫರ್ಕ್ ಐತ್ರಿ. ಹ್ಮ್ ಹ್ಮ್ ಹ್ಮ್. ಇದಕ್ಕೆ ರೋಗ ಅನ್ನೋದು ಭಾಳ 90% ರೋಗ ಕಡಿಮೆ ಇದೆ. ಹ್ಮ್ ಹ್ಮ್ ಹ್ಮ್. ಹಾ ರೋಗ ಕಡಿಮೆ ರೀ. ಭಾಳ ಕಡಿಮೆ ರೀ. ಒಂದ್ 10% ರೋಗ ಬಂದೈತಿ ಅಂದ್ರೆ ಯಾವ ರೋಗ ಯಾವ ತರ ಮತ್ತೆ ಯಾವ ರೋಗ ಅನಿಸುತ್ತೆ ನಾವು ನೋಡಿ ಮೆಸಾಕೈತೆ ಅನ್ನೋ ಬಂದದಂದ್ರೆ ಒಂದು ಸರಿ ಒಂದು ಕುರಿ ಒಟ್ಟು ಒಂದು ಉರಿ ಬರ್ತಾವ್ರಿ ಸುಮ್ಮ ಯಾವಾಗಾರ ಜೋಳಕನಂಗ್ರ ಇಲ್ಲಂದ್ರೆ ಆ ಥರದ್ದು ಏನು ಸಮಸ್ಯೆನೇ ಇಲ್ರಿ ಅದ್ರದ್ದು. ಮತ್ತು ಈಗ ನಾವು ತಂದಾಗಿಂತ ಕಾಲಿಬ್ಯಾನಿ ಬಾಯಿಬ್ಯಾನಿ ಅಂತ ಬರ್ತಾ ನೋಡ್ರಿ ಒಂದಕ್ಕೆ ಬಂದೈತ್ರಿ 2017 ಇಲ್ಲಿವರೆಗೆ ಒಂದು ಮರಿಗೆ ಬಂದೈತಿ. ಅದಕ್ಕೆ ಬಂದ್ಗಳ ಅದನ್ನ ಸಪ್ರೇಟ್ ಮಾಡಿ ಸಪ್ರೇಟ್ ಕಡೆಕ ತೊಗೊಂಡ್ಬಿಡ್ತೀವಿ ನಾವು. ಈಗ ಅಂತ ಒಟ್ಟು ಕಡೆಕ ಬರ್ ಕಣ್ಣು ಮುಂಜಾನೆ ಕಣ್ಣು ಬಂದ್ರೆ ಅದು ಅದು ಬಂದ್ರೆ ಕಡೆಕ ತೊಗೊಂಡ್ಬಿಟ್ಟಿದ್ದಾವೆ ನಾವು. ಅದು ಕಡೆ ತೊಗೊಂಡು ಅದಕ್ಕೆ ಔಷಧ ಉಪಚಾರ ಮಾಡ್ಕೊಂಡು ಅದು ಕಡಿಮೆ ಮಾಡ್ಕೊಂಡ್ರೆ ಆದ್ರೆ ರೋಗ ಅದು ತೊಟ್ಟು 99% ಕಡಿಮೆ ಕೊಟ್ಟು ಕಡಿಮೆ ರೀ. ಹಾ ಈಗ ಎಳಗ ಮತ್ತ ಇನ್ನೊಂದ್ ಯಾವ್ದು ಬಣ್ಣೂರ್ ಕುರಿ ಬರ್ತೈತ್ರಿ. ಹಾ ಇವಕ್ಕ ಮೇಂಟೆನ್ಸ್ ಕಂಪೇರ್ ಮಾಡ್ಕೊಂಡ್ರೆ ಯಾವ ತರ ರೀ? ಮೇಂಟೆನ್ಸ್ ಅದೇ ಹೇಳಿಲ್ಲ ಮೇಂಟೆನ್ಸ್ ಅದಕ್ಕೆ ಬಿಟ್ಟು ಮೇಯಿಸೋದು ಅದಕ್ಕೆಲ್ಲ ಇದು ಮಾಡ್ಬೇಕೈತ್ರಿ. ನಮ್ಮದು ಏನಾಗೈತ್ರಿ ಇಲ್ಲಿ ಇರ್ತೈತ್ರಿ 2-3 ಟೈಮ್ ಮೇವು ಹಾಕೊಂಡ್ ಅವಕ್ಕೆ ನಾವು ಹಾಕಿದಂಥ ಮೇವ ಒಂದೇ ಥರ ನೀರು ಕುಡಿತಾವ ಸಿಕ್ಕಲ್ಲಿ ಅಡ್ಡಾಡಂಗಿಲ್ಲ ರೋಗ ರುಜಿ ಬರಂಗಿಲ್ಲ ಕಲ್ಲ ಮುಳ್ಳ ತುಳಿಯಂಗಿಲ್ಲ ಅನ್ನೋ ಸಂಬಂಧ ರೋಗ ರುಜಿ ಭಾಳ ಕಡಿಮೆ. ಈಗ ನೋಡ್ರಿ ಸದ ನೀವು ಯಾವ ಒಂದು ಕುರಿ ಒಳಗೆ ಒಂದು ಕುರಿ ಮೂವತ್ತಿ ಮೇಲೆ ಸುಮ್ಮನೆ ಒಂದಕ್ಕೂ ಇಲ್ಲ. ಈಗ ಬೇಕಾದ್ರೆ ಜವಾರಿ ಕುರಿ ಬೇಕಾದ್ರೆ ನೋಡ್ರಿ ನೀವು ಪ್ರತಿ ಒಂದು ಕುರಿ ಮೂವತ್ತಿ ಮೇಲೆ ಸುಮ್ಮನೆ ಸೂರ್ಯಾಡ್ತಾ ಇರ್ತೈತಿಲ್ಲ. ಯಾಕೆ ಹೇಳ್ರಿ ಸಿಕ್ಕಲ್ಲಿ ನೀರು ಕುಡಿತಾವ ಸಿಕ್ಕದ ಒಂದೇ ಥರ ನೀರು ಕುಡಿದಿಲ್ಲ ಇಲ್ಲಿ ನೀರು ಕುಡಿತಾವ ಮತ್ತೊಂದು ಆ ಟೈಮ್ ನೀರು ಕುಡಿತಾವ ಇದಾಗುತ್ತೆ ಮತ್ತೊಂದು ನೀರು ಕುಡಿತಿರ್ತಾವ ಅನ್ನೋ ಸಂಬಂಧ ಅವಕ್ಕ ಭಾಳ ಫರಕ್ ಅಂದ್ರೆ ಇದೆ. ರೋಗದಿಂದ ಭಾಳ ಕಡಿಮೆ ಅಂದ್ರೆ ಕಡಿಮೆ. ಹಾ ಈಗ ಸದಾ ನಮ್ಮ ಮನ್ಯಾಗ ಒಂದು ಇಂಜೆಕ್ಷನ್ ಮಾಡಾಕ್ಸಕ್ಕೆ ಒಂದು ಟ್ಯೂಬ್ಸ್ ಆಗಿ ಇಟ್ಕೊಂಡಿರಲ್ಲ ನಾವು. ಹಾ ಎಲ್ಲ ರೋಗ ಪ್ರತಿ ರೋಗನೇ ಕಡಿಮೆ ಇರುತ್ತೆ. ಬಟ್ 99% ರೋಗ ಕಡಿಮೆ ಕೊಡ್ಲೆ ರೋಗ ಅನ್ನೋದು ಅದ್ರದ್ದು ಭಾಳ ಕಡಿಮೆ. ಇವಕ್ಕ ಮುಸ್ರಿ ನುಚ್ಚಾದ ಎಲ್ಲ ಹೊಡಿಸಾಕ್ತಿರ್ತಾರೆ ಏನೇನ್ ಕೊಡ್ತೀರಿ? ಈಗ ನಾವು ನುಚ್ಚ ಕಾದ್ರ ಬಸ್ಸಕ್ಕೆ ಬಂದ್ರೆ ನಾವೇನ್ ಮಾಡ್ತೀವಿ ಸಾಯಂಕಾಲ ರೀ ಕಾಳ ನೆನೆ ಹಾಕಿದ್ರಿ. ನೆನೆ ಹಾಕಿದ್ರಿ? ಯಾಕೆ ನೆನೆ ಹಾಕಿದ್ಯಾಕ್ರಿ? ನೆನೆ ಹಾಕಿದಪ್ಪ ಅಂದ್ರೆ ಒಂದು ಸ್ವಲ್ಪ ಒಂದಿಟ್ಟು ಅನುಕೂಲ ಆಗತ್ತೆ. 3 ಚಜಿ ನೆನೆ ಹಾಕ್ತಾರೆ ಗೊಂಜಾಳ ಮತ್ತು ಮಿಲ್ಕ್ ಮೂರು ಹಿಂಡಿ ಗೋಧಿ ಮತ್ತು ಅದರಿಂದ ನಮ್ಮ ಒಟ್ಟು ಇವ ಸೂರ್ಯಪಾನ ಹಿಂಡಿ ಬರ್ತಾವ್ರೆ ಅವನ್ನೆಲ್ಲ ಕೂಡಿಸಿ ಎಷ್ಟು ಬಂದ್ರೆ ಒಂದು ಕುರಿಗೆ 200-300 ಗ್ರಾಮ್ ಬರುವಂಗೆ ಒಂದು ದಿವಸಕ್ಕೆ ಅಟ್ ನಾವು ನೆನೆ ಇಟ್ಟಿರ್ತೇವೆ ಒಂದು ಬೆಳತಾಕ. ಬೆಳಿಗ್ಗೆ ಎದ್ದು ಅದ್ರ ಮೇಲೆ ಎಲ್ಲ ಕೂಡಿ ಕಲಿಸಿ ಅದಕ್ಕೆ ನಾವು ಆ ಮಿನರಲ್ ಮಿಕ್ಸರ್ ಪೌಡರ್ ಬರೋದ್ರಿ ಪೌಡರ್ದೆಲ್ಲ ಕುಡಿಸಿ ಕಲಿಸಿ ಎಲ್ಲಕ್ಕೂ ಒಂದು ಟೈಮ್ ಕೊಟ್ಟು ಬಿಡ್ತಾರೆ. ಅದನ್ನು ಕೊಟ್ಟಾರನ್ನ ಹೊಟ್ಟು ಹಾಕಿ ಬಿಡ್ತಾರೆ.
ಒಂದ್ ಮರಿ 300 ಗ್ರಾಮ್ ರೀ. ಎರಡವೇನಿಂದ 300 ಗ್ರಾಮ್ ಬರ್ಬೇಕಾಗ್ತದೆ. ಆ ಸಿಸ್ಟಮ್ ಇಟ್ಟು ಹಾಕಿರ್ತಾರೆ. ಮೇಂಟೆನೆನ್ಸ್ ಖರ್ಚು ಯಾವ ರೀತಿ ಬರ್ತೈತ್ರಿ? ಮೇಂಟೈನ್ ಖರ್ಚು ಇದ್ರದೇನೆ ಭಾಳ ಬರಂಗಿಲ್ಲ ರೀ. ಇದ್ರ ಸ್ವಲ್ಪ ಮನಿ ಬರ್ಬೇಕ್ರಿ, ಎಲ್ಲ ಮನಿದತ್ತಪ್ಪ ಅಂದ್ರೆ ಖರ್ಚು. ಈಗ ನಾವು ಬೇಡ ನಾವು ಎಲ್ಲ ಗಿಡ ಕೊಂಡು ತೊಗೊಂಡಪ್ಪ ಅಂದ್ರೆ ಮತ್ತೆ ಬದುಕದ ವರ್ಷ 1 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾರ. ಹೊರಗಿಂದೆಲ್ಲ ಹೊಟ್ಟುಕೊಂಡು ಹೊಟ್ಟು ಅಂತ ಮೇವು, ಸೈಲೇಜ್ ಮೇವು ಅಂತ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು 4-5 ಲಕ್ಷ ರೂಪಾಯಿ ಬರ್ತೈತೆ. ಅದ್ರಾಗ 1 ಲಕ್ಷ ರೂಪಾಯಿ ಹೋಗೈತೆ ಅಂದ್ರೆ ನಮ್ಗೆ 1 ಲಕ್ಷ ರೂಪಾಯಿ ಇನ್ಕಮ್ ಇರ್ತೈತಿ. ಚಲೋ ಐತ್ರಿ. ಎಷ್ಟು ಇನ್ಕಮ್? 4 ಲಕ್ಷ. 4 ಲಕ್ಷ ರೂಪಾಯಿ. ಎಷ್ಟು ಕುರಿಗ್ರಿ? ನಾವು ಇಳ್ದಾಡ ಒಂದು 12-13 ಅದಾವ. ಉಳ್ಕಿದ್ದೆಲ್ಲ ಹೊರಗಡೆ ಮಾರಿ ಎಲ್ಲ ಹೊರಗಡೆ ಮಾರ್ಕೋತ ಇರ್ತೀವ್ರಿ ಅವ್ನು. ಇಲ್ಲೊಂದು 5 ಅಲ್ಲೊಂದು 6-7 ಬದುಕಾರಿ ಇಳ್ದಾಡೋರಿ. ಇವು ಅಷ್ಟು ಇತ್ರ ಹಾಲು ಮರಿಗೆ ಬಿಡ್ತೀರೇನ್ರಿ? ಮರಿಯಲ್ಲ, ಹಿಡ್ಕೋತೀರಿ? ಮರಿಗೆ ಇಲ್ಲ, ಮರಿ ಹಿಂಡ್ಕೋದಲ್ರಿ. ಹಾ ರೀ. ಮರಿ 2-3 ಮರಿ ಇರ್ತಾವಲ್ಲ. ಮರಿ ಒಂದು ಸ್ವಲ್ಪ ನಾವು ಬೇಕಾದ್ರೆ ಹೊರಗಿನ ಹಾಲು ಹಸ್ಕೋತ ಜೋಪಾನ ಮಾಡ್ತೀವಿ. ಮರಿಗಳಿಗೆ ಮತ್ತೆ ಹೊರಗಿನ ಹಾಲು ರೀ? ಹಾ, ಒಂದು 2-3 ಇಳಿದ ಜೋಪಾನ ಮಾಡ್ತಾವ್ರೆ. 4 ಮರಿ ಬಂದು ಅಂದ್ರೆ ಒಂದು 2 ಮರಿ ನಾವು ಕಡೆಗೆ ತಕೊಂಡು ನಾವು ಸಪ್ರೇಟ್ ಹಾಲು ಮತ್ತೆ ಬೇರೆ ಹಾಲು ಆಕಳ ಹಾಲು ಹಚ್ಕೋಕಿರಂದ ಉಣಿಸ್ಕೋತೀರಿ. ಏನ್ರಿ ಚಲೋ ಐತ್ರಿ. ಚಲೋ ಐತ್ರಿ. ಇನ್ಕಮ್ ಮಾಡ್ಕೋಬೋದ್ರಿ. ಯಾರು ಬೇಕಾದ್ರೆ ರೈತರಿಗೆ ಮಾಡ್ಕೊಳಕ್ ಆಗುದಿ ಪಲ್ಟ. ಯಾಕಂದ್ರೆ ರೈತರು ಇದೊಂದು ಎ.ಟಿ.ಎಂ ಇದ್ದಂಗಿರೋದು. ಯಾವಾಗ ಬೇಕಾದಾಗ ಸ್ವಲ್ಪ ನಮ್ಗೆ ಅಡಚಣೆ ಬಂದಾಗ ಒಂದು 2 ಮರಿ ಆಡ್ಕೊಂಡು ಪ್ಯಾಟಿಗೆ ಮಾಡ್ಕೊಂಬಂದ್ರೆ ನಮ್ಮ ಅಡಚಣೆ ಸಾಗುವಂಥದ್ದು ಒಂದು ನಮ್ಮ ಬದುಕು. ಇವಾಗ ಒಂದು 2 ಎಕರೆ ಹೊಲ ಇರ್ತೈತ್ರಿ. ಅವ್ರ ಕಬ್ಬ ಅಷ್ಟ ಬೆಳಿತಿರ್ತಾರೆ. ಕಬ್ಬ ಅಷ್ಟ ಬೆಳೆದ ಬಿಟ್ಟ ಒಂದು ಎಮ್ಮೆ ಅಷ್ಟ ಸಾಕಾಣಿಕೆ ಮಾಡ್ತಿರ್ತಾರೆ. ಅವರಿಗೆ ಯಾವ ರೀತಿ ನೀವು ಈ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಏನ್ ಸಜೆಷನ್? ಅವ್ರಿಗೆ ಅಂಥವ್ರ ಥರ ಏನು ಮಾಡಿದ್ರು, ಒಂದು 5 ಮರಿ ಹೋಯ್ತ್ರಿ. ಒಂದು 5 ಮರಿ ಹೋಗ್ಕೊಂಡು ಆ ಸುತ್ತ ಕಡೆ ಹೆಂಗಾರ ಚಜ್ಜಿ ಮೇವು ಈಗೆಲ್ಲ ಬರುತ್ತಿರ್ತದೆ. ಅದು ಮಾಡ್ಕೊಂಡ್ರೆ 5 ಮರಿಯಿಂದ ಅವ್ರು ಸ್ವಲ್ಪ ಅವ್ರಿಗೆ ಸಾಕಾಣಿಕೆ ಮಾಡ್ಕೊಂಡು ಅದ್ರ ಹೆಂಗೆ ಇನ್ಕಮ್ ಬರೋದು ನೋಡ್ಕೊಂಡ್ರಪ್ಪ ಅಂದ್ರೆ ತಾವು ಅದ್ರ ಪೊಸಿಷನ್ ಹೆಂಗೆ ಬರೋದು ಅದ್ರ ಮೇಲೆ ತಾವು ಮಾಡ್ಕೋತಾರೆ. ಅದ್ರ ಮೇಲೆ ನಾವು ಒಟ್ಟ ಮಾಡಿದವ್ರು. ನಾವು 2 ಎಕರೆ ಅದಾವ್ರ. ನಾವು ಒಟ್ಟ 5 ಬದುಕಿ ತಂದವ್ರ. 5 ಬರಿ ತಂದ ಕೆರಿಂದ ಅಂತ ಸುತ್ತ ಕಡೆ ತಂತಿ ಬಲಿ ಹಾಕೊಂಡು 1 ವರ್ಷ ತಳಗ ಮೇಷನ್ಯ ಇನ್ಕಮ್ ಹೆಂಗೆ ಬರತ್ತೆ ನೋಡ್ಬೇಕಲ್ಲ. ನಮ್ಮ ಸದಾ 50-60 ಮರಿ ಇದ್ದು ನಮ್ಮ ಜವಾರಿ ಕುರಿ ಇದ್ದು ನಮ್ಮ ಅವ್ನು ಮಾರಿ ಕೆರೆ ನೀವು 5 ತಂದು ನಾವು 50 ಕುರಿ ಮಾರಿ ಡಿವೈಡ್ ಮಾಡಿದ್ದು ನಾವು ಮಾಡಿ 50 ಕುರಿ ಮಾರಿ 5 ಕುರಿ ತಂದಾನಂತೆ ಹುಚ್ಚು ಮಗ ಅದು ಬೇತಾರ ನಮ್ಮನ ನೀವು ಜವಾರಿ ಹೊರಗಡೆ ಮೇಸಾಕ್ ತಗೊಂಡ್ ಹೊರಗಡೆ ಮೇಸಾಕ್ತಿರ್ತದ್ದು. ಅದ್ರ ಹೇಳ್ರ ಆಗ ಏನು ಈ ಕುರಿ ಬಂದೇನು 3 ಇರ್ತದ ಅದ್ರ ಮೇಲೆ ನಮ್ಗೆ ಧೈರ್ಯ ಅದ್ರ ಮೇಲೆ ನಮ್ಗೆ ಕನ್ಫರ್ಮ್ ಆಕೈತೆ ಅನ್ನೋದು. ಅದ್ರ ಮೇಲೆ ಸಕ್ಸಸ್ ಆಕೈತೆ ಅಂತ ಸಾಕೈತೆ. ಅದ್ರ ಮೇಲೆ ಮಾಡಿದ್ರೆ ಸಕ್ಸಸ್ ಪೂರ ನಮ್ಗೆ 99% ಇರೈತೆ. 100ಕ್ಕೆ 100 ವಿಶ್ವಾಸ ಅದ್ರ ಮೇಲೆ ಐತೆ. ಈಗ ಸದ್ಯ ಈಗ ಹೊಸ್ತಾಗಿ ಈಗಂತ ನಮ್ಮಂತ ಹುಡುಗರು ಹೊಸ್ತಾಗಿ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಕುರಿ ಸಾಕಾಣಿಕೆ ಆಗಿರ್ಬೋದು, ನಮ್ಮ ಮೇಕೆ ಸಾಕಾಣಿಕೆ ಯಾಕೆ ಬೇಕಾದ್ ಮಾಡ್ಕೋಬೋದು. ಅಂದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಯಾವ ತರ ಮಾಡ್ಬೇಕಂತೇಳಿ ನೀವು ಯಾವ್ದಾದ್ರು ಸದ ಹೆಂಗೈತಿರ ಅಂದ್ರೆ ರೀ, ಅಗದಿ ಕಡಿಮೆ ಬಂಡವಾಳ ಹಾಕೋದಕ್ಕಿಂತ ಸಿಂಪಲ್ ಆಗಿ ಮಾಡ್ಕೋಬೇಕು. ಆ ಥರದ ಖರ್ಚು ತಕ್ಕೊಂಡು ಮಾಡ್ಕೊಂಡು ಆ ಥರದ ಅದನ್ನ ತೆಗೆದು ಅದಕ್ಕೆ ಹಾಕಿ ಮಾಡ್ಕೋತ ಆದ್ರನ್ನ ಒಂದು ಸ್ವಲ್ಪ ಮುಂದೆ ಹೋಗ್ಬೋದು. ಈ ಸದ್ಯಗೆ ಎಷ್ಟು ಖರ್ಚು ಮಾಡ್ಕೋಬೋದು? ಒಬ್ಬಕ್ಕೆ ಒಮ್ಮೆಗೆ ಅದ ಏನು ಮಾಡ್ಕೊತಾರೆ ಅಂದ್ರೆ ಅದಾರ ಮೊದಲು ಎಲ್ಲ ಬದುಕಿಂತ ಮೊದಲಿಗೆ ಸಡ್ಡ ದೊಡ್ಡದು ಮಾಡ್ಕೊಳತ್ತಾರ. ಅಲ್ಲಿ ಫೇಲ್ ಆಕೈತೆ ಮನುಷ್ಯ. ಸಡ್ ಮಾಡ್ಕೊಂಡು ಸೈಡಿಗೆ ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ನಂತರ 2-3 ಲಕ್ಷ ರೂಪಾಯಿ ಬದುಕಿಗೆ ಹಾಕೊಂಡ್ರೆ 7-10 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತೈತೆ. ಅದು ಕರೆಕ್ಟಾಗಿ ಹೋಗೈತಿ ಇಲ್ಲ ಅದು ಆಗೋದಿಲ್ಲ. ಅದಕ್ಕೆ ಮೊದಲೇ ಒಂದು 4-5 ಬದುಕೋದ ಅಗದಿ ಕರೆಕ್ಟ್ ತಳಗ ಮಾಡ್ಕೊಂಡ ಅವು ತಮಗೆ ಸರಿ ಅನ್ನಿಸ್ತಾರೆ. ಅವ್ರ ಮಾತು ಅವಾಗ ನಾವು ಬಂದವ್ರಿಗೆಲ್ಲ ಅದೇ ಹೇಳ್ತಿರ್ತು. ನಾವು ನಮ್ಮ ಕಡೆ ಬಂದವ್ರಿಗೆಲ್ಲ ಮೊದಲು ನೀವು ಬದುಕು ಕರೆಕ್ಟ್ ಕೆಲಸ ಮಾಡ್ಕೋರಿ, ನಿಮ್ಗೆ ಇನ್ಕಮ್ ಚಲೋ ಬರಾಕೈತೆ, ನಮ್ಗೆ ಹೆಂಗೆ ಬೇಕಾದ್ರೆ ಸಡ್ ಮಾಡ್ಕೋತ ನೀವು ಮಾಡ್ಕೋತ ಆನಂತರ ನೀವು ಹೆಂಗೆ ಅನ್ಕೋ ಬಂದಾಗ ಮಾಡ್ಕೋರಿ. ಯಾಕಂದ್ರೆ ನಮ್ಮ ನಿಮ್ದವ್ರು ಓದಾರೆಲ್ಲ ಮಾಡಿದಾರೆ, ಎಲ್ಲರೂ ಮಾಡ್ಯಾರ. ಈಗ ಸದ್ಯ ಯಾರು 25 ಹಾಕ್ಯಾರು, 15-35 ಹಾಕ್ಯಾರು, ಎಂತ ಬೇಕಂತ ಸೆಟ್ ಹಾಕೊಂಡ್ರಿ. ಅದ್ರ ಆಮೇಲೆ ಎಲ್ಲ ತಮ್ಮ ಅನುಕೂಲ ಮೇಲೆ ಮಾಡ್ಕೊಂಡಾರ, ಎಲ್ಲ ಮಾಡ್ಕೊಂಡಾರ. ಚಲೋ ಐತ್ರಿ. ಈಗ ನೀವು ಹೇಳೋದೇನ ಮೊದ್ಲಿಗೆ ಸಡ್ಡಿಗೆ ಜಾಸ್ತಿ ಖರ್ಚು ಸೈಡ್ ಖರ್ಚು ಮಾಡಂಗಿಲ್ಲ. ಮೊದಲು ಬದುಕೋದಕ್ಕೆ ಏನಂತ ತಮಗೆ ಬರ್ತೈತಿಲ್ಲ ಕನ್ಫರ್ಮ್ ಮಾಡ್ಕೋಬೇಕು ಮೊದಲು. ಈಗ ನಿಮ್ಗೊಂದು 50-60 ಕುರಿದವ್ರಿ ಇಲ್ಲಿಗೆ. ಇವಕ್ಕ ಎಷ್ಟು ಮಂದಿ ಮೇಂಟೆನೆನ್ಸ್ ಮಾಡಾಕ ಇದ್ರ ಮಾಡಕ್ಕೆ 8 ಬೆಳೆಸಿರ್ತಾರ. ಹರ್ಯಾಕ ಒಂದು 60 ತಾಸ, ಮಧ್ಯಾಹ್ನ 1 ತಾಸ, ಸಾಯಂಕಾಲ 1 ತಾಸ, 1 ತಾಸ ಕೆಲಸ ಮಾಡ ಮುಗಿತಾರ. ಈಗ ಮರಿ ಮಾರ್ತೀರಿ, ಮರಿದ ಲಾಭ ಐತ್ರಿ. ಮತ್ತೆ ಈ ಕುರಿ ಹಳಿದ ಕುರಿ ಮಾರ್ತಿ ಇದ್ರ ಲಾಭ ಐತ್ರಿ. ಇದನ್ನ ಬಿಟ್ಟು ಮತ್ತೆ ಈ ಉಣ್ಣಿ ಅದು ಕತ್ತರಿಸಿರ್ತಾರ. ಉಣ್ಣಿ ಅದೈತ್ರಿ, ಅದು ಒಯ್ದಿಲ್ರಿ. ಉಣ್ಣಿ ಬರ ಇದಾಗಲ್ಲ, ಏನಾಗೋದಿಲ್ಲ. ಉಣ್ಣಿ ಏನಾಗೋದಿಲ್ರಿ. ಇದನ್ನ ಉಣ್ಣಿ ತಗದ ಕತ್ತರಿಸಿನ ಇದಕ್ಕೆ ಹೋಗಿತ್ರಿ ಹೊಲಿಗೆ. ಉಣ್ಣಿ ಅದ್ರ ಸ್ವಲ್ಪ ಇದು ಬರತ್ರಿ, ಬಿರ್ಸ್ ಬರತ್ತೆ. ಉಣ್ಣಿ ರಬ್ ಬರ್ತೈತ್ರಿ. ರಬ್ ಬರತ್ತೆ. ಜವಾರಿ ಬದುಕಿದ ಬರೋದಿಲ್ರಿ. ಅನ್ನೋ ಸಂಬಂಧ ಇದು ಉಣ್ಣಿದ ಏನಿರ್ತದಲ್ರಿ. ಒಟ್ಟು ಇದ್ರ ಮರಿಗಳದ ಮತ್ತೆ ಹೆಣ್ಣು ಮರಿ ಗಂಡು ಮರಿ ಇನ್ಕಮ್ ಜಾಸ್ತಿ. ಈಗ ಈ ಹೆಣ್ಮರಿ ಇಲ್ಲಿ ಬಂದೈತ್ರಿ ಬ್ಯಾಚ್. ಈ ಬ್ಯಾಚ್ ಈಗ ಹೆಂಗೊಂದ್ ಮರಿ ಹೋಗ್ತಾವ್ರಿ. ಈಗ ಇವ್ ಸದಾ ಎಲ್ಲ ಟಗರ ಕಟ್ಟಿದಪ್ಪ ಅಂದ್ರೆ ಅವು 25,000 ಮುಂದೆ ಒಂದು ಮರಿ ಮಾರ್ತಲ್ಲ. 25,000 ಮರಿ ಮಾರ್ತಾರೆ. ಕ್ಯಾನ್ಸಲ್ ಮಾಡ್ತಾವ್ರ. ಇವಕ್ಕಿಂತ 2 ತಿಂಗಳ 3 ತಿಂಗಳ ಮರಿ ಬಂದು ಅಂದ್ರೆ ಇಲ್ಲೇ ಕಟ್ಟೆ ಕಟ್ಟೆ ಇರ್ತಾರವ.
ಮತ್ತೆ ಖಾಲಿ ಇದ್ದದ್ದು ಯಾರು ಒಬ್ಬ ಖಾಲಿ ಇದ್ದದ್ದು ಒಯ್ತಾರೆ ಹಿಂಗಾರೆ ಭಾಳ ಬೋದು ಸಿಲಕ್ ಉಳ್ದಪ್ಪ ಅಂದ್ರೆ 25,000 ತನ ಮಾರ್ತಾವ್ರಿ 25,000 ತನಕ ಮಾರ್ತಾರೆ. ಈ ಟಗರ್ ಮರಿ ಹೆಂಗ್ ಒಂದ್ ಮಾರ್ತಾರ. ಟಗರ್ ಮರಿ ಸುತ್ತ ನಾವು ವರ್ಷ ಮಟ್ಟ ಹಿಡಿದ್ರೆ ಇವು 20, 21, 22 ಹ್ಮ್ ಹ್ಮ್ ನಾವು ಅದು ಟಗರ್ ಮರಿ ನಮ್ಮ ಕೆಪಾಸಿಟಿ ಮೇಲೆ ಹ್ಮ್ 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 ನಾವ್ ಹೆಂಗ್ ಮೇಸ್ಬೋದು ಹೆಂಗ್ ಮೇಸ್ತೈತಿರಿ ಎಷ್ಟ್ ಕೆಜಿ 20 ಬರ್ತದ kg ಬರ್ತಾವ ಅದ್ರ ಮೇಲೆ ಮಾರ್ಕೆಟಿಂಗ್ ರೇಟ್ ಹೆಂಗ್ ಇರ್ತದ. ಅದ್ರ ಮೇಲೆ ಈಗ ಮೊನ್ನೆ ಮಾರ್ಕೊಂಡ್ ಬಂದ್ರಿ ಮರಿಗಳು ಒಂದು 5-6 ತಿಂಗಳು ಮರಿ ಇದ್ರಿ 10-10 ಸಾವಿರದಾಗ ಮರಿ ಮಾರ್ಕೊಂಡ್ ಬಂದವ್ರಿ. ಹ್ಮ್ 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 6 ತಿಂಗಳ ಮರಿ ರೀ. 6 ತಿಂಗಳು ಮರಿ 6 ತಿಂಗಳು ಒಳಗಾರೆ 6 ತಿಂಗಳು ಬಿಟ್ರೆ ಮತ್ತೆ ಹೋಗ್ತಾರೆ ಈಗ ಸುಧಾಗ ಬಾ ಸಪ್ರೇಟ್ ಟಗರ್ ಸಾಕಾಣಿಕೆ ಎಷ್ಟೋ ಮಾಡ್ತಿರ್ತಾರೆ, ಬ್ಯಾಚ್ಗಳು ಮಾಡ್ತಿರ್ತಾರೆ. ಅವ್ರು ಬ್ಯಾಚ್ ಮಾಡ್ತಾರೆ. ಬ್ಯಾಚ್ ಮಾಡೋರಿಗೂ ಮತ್ತೆ ಈ ಒಂದು ಕುರಿನ ತಂದು ಇದ್ಲೇ ಬ್ರೀಡಿಂಗ್ ಮಾಡಿ ಸಾಕಾಣಿಕೆ ಮಾಡೋರು ಏನೇನು ಈ ಬ್ಯಾಚ್ ಮಾಡೋರ್ಗೆ ಏನಂದಿಲ್ಲ ರೀ ಇವತ್ತು ಸದ್ಯ ಈಗ ಒಂದು 20 ಮರಿ ತಂದೈತಿ ಬರ್ರಿ 20 ಮರಿ ತಂದ 2 ತಿಂಗಳು ಮೇಸಲಿ 3 ತಿಂಗಳು ಮೇಸಲಿ ಅವ್ ಒಟ್ಟು ಎಮ್ಮೆ ಕೊಡ್ಬೇಕು ಅವ್ನು ಬ್ಯಾಚ್ ಖಾಲಿ ಆತ ಒಂದು ಹಾಳೆ ಮತ್ತೆ ತರ್ಮಟದ ಅವ್ನು ದಡ್ಡ ಖಾಲಿನೇ ಇದೆ ಹಾಳೆ ಮತ್ತೆ ಗಂಟೆ ಹಾಕ್ಬೇಕಲ್ಲ ನಾವು ಲಾಭ ಲಕ್ಷಾನ ತಕ್ಕೊಂದು ಗಂಟೆ ಹಾಕ್ಬೇಕು ಹೊಳ್ಳಿ ಇನ್ವೆಸ್ಟ್ ಮಾಡ್ಬೇಕು. ಭಾಳ ಇನ್ವೆಸ್ಟ್ ಮಾಡ್ಬೇಕಾರೆ. ಈ ಸದ 20 ಮರಿ ತಂದ್ರೆ ಈ ಸದ ಇಲ್ಲ ಅಂದ್ರೆ ಒಂದು 5,000 ಆಗಿ ಹಿಡಿರಿ 1,00,000 ರೂಪಾಯಿ ಆದ್ರೆ ಅದಕ್ಕೆ ಮೇವು ಮಿರ್ಚಿ ಕಾಳು ಕಡಿ ಅಂದ್ರೆ ಅದಕ್ಕೊಂದು 50,000 ರೂಪಾಯಿ ಖರ್ಚು ಬರೋದು ಒಂದು 1,50,000 ರೂಪಾಯಿ ಖರ್ಚು ಅದು 1,50,000 ರೂಪಾಯಿ ಖರ್ಚು ತಕ್ಕೊಂಡು ಅದ್ರ ಲಾಭ ತಕ್ಕೊಂಡು ಹೊಳ್ಳಿ ಮತ್ತೆ ಬದುಕು ಹಾಕ್ಬೇಕು. ನಮ್ಗೆ ಹಂಗಿಲ್ಲಲ್ರಿ ನಾವೇನು 2018ರಾಗ 30,000 ರೂಪಾಯಿ ಒಂದು ಕುರಿ ತಂದು ನಾವು 5 ಕುರಿ ಒಂದು ಟಗರ 1,70,000 ರೂಪಾಯಿ ಕೊಟ್ಟ ಏನು ಹಾಕಿದ್ರಿ ಇನ್ನೂವರೆಗೆ ಹೊಳ್ಳಿ ಹಾಕಿಲ್ಲ ಅದಕ್ಕೆ 1,70,000 ರೂಪಾಯಿ ಏನು ಗಂಟೆ ಹಾಕಿದ ಅದು 2018ರಾಗ ಇನ್ನೂವರೆಗೆ ಅದಕ್ಕೆ ಹಾಕಿಲ್ಲ ನಾವು ಗಂಟೆ ಅದೊಂದೇ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿದ್ದಂದ್ರೆ ನಾವು ಇದೇನು ವರ್ಷ ಏನೈತಿ ಕಾಳ ಕಟ್ಟ ಹೊಟ್ಟ ಮತ್ತೆ ಇದಿರೋದೈತಿ ಅದಿಲ್ಲ ಆಗತ್ತೆ ಓದು ಹಾಕೋದು ತೆಗಿದು. ನಾರಿ ಸುವರ್ಣ ಅಂತ ಯಾಕೆ ಇರ್ತಾರೆ ಇದನ್ನ? ನಾರಿ ಸುವರ್ಣ ಅಂದ್ರೆ ಇದ 5 ತಳಿ ಕೂಡಿ ಒಂದು ಕ್ರಾಸ್ ಆಗ್ತಳಿ ಇದು 5 ತಳಿ ಕೂಡಿ ಇದನ್ನ ಪಲ್ಟಣದಾಗ್ರೆ ಅವು ಸೈಂಟಿಸ್ಟ್ ಡಾಕ್ಟರ್ ಇದನ್ನ ಕಂಡು ಹಿಡ್ದ 5 ತಳಿ ಕೂಡಿಸ್ಕರಿ ಒಂದು ತಳಿ ರೆಡಿ ಮಾಡ್ಯಾರ ಅವ್ರು. ಇದನ್ನ ಕಂಡು ಹಿಡಿಬೇಕಾರೆ 30 ವರ್ಷದಿಂದ ಅದ್ರ ಇದು ಮಾಡ್ಯಾರ ಅವ್ರು ಮಾಡಿ ಕೆರಿಂದ ಇದ್ರಾಗ ಜವಾರಿ 60% ಐತೆ ಟಕ್ಕಣ್ಣಿ ಇದ್ರಾಗ ಮಡ್ಗಾಲ ಐತೆ ಮಂಡ್ಯ ಐತೆ ಅವಾಶ ಐತೆ ಎಲ್ಲ ತಳಿ ಕೂಡಿಸಿ 5 ತಳಿ ಕೂಡಿಸ್ಕೇರ ಅದನ್ನ ಒಂದು ರೆಡಿ ಮಾಡಿಕೇರ ಅದಕ್ಕಾಗಿ ನಾರಿ ಸುವರ್ಣ ಅಂತ ಇದಕ್ಕೊಂದು ಹೆಸರು ನಾಮಕರಣ ಮಾಡಿ ಇದಕ್ಕೊಂದು ಅವ್ರ ನಾರಿ ಸುವರ್ಣ ಹೆಸರಿಟ್ಟದ. ಮಾರ್ಕೆಟ್ದಾಗ ಸಿಗೋದಿಲ್ರಿ ಏನು ಆದ್ರೂ ಪಾರಂಕ ಹೋಗ್ಬೇಕು ಪಾರಂಕ ಹೋಗಿ ತರಬೇಕು. ಮಾರ್ಕೆಟ್ ಯಾಕೆ ಬರಲ್ರಿ ಎಲ್ಲ ಮಾರ್ಕೆಟ್ ಬೇಡ ಬೇಡಿಕೆ ಹೆಚ್ಚೈತಿದ್ರೆ ಮಾರ್ಕೆಟ್ ಬರುವಂತ ಅವಶ್ಯಕತೆ ಇರ್ತದೆ ಬರೋದಿಲ್ರಿ. ಏನಿದ್ರು ಇಲ್ಲ ಏನಾದ್ರು ಅಲ್ಲಿ ತಗೊಂಡ್ರು ಸಾಕು ಪಾರಮ್ಗೆ ಹೋಗಿ ತಗೋಬೇಕು. ಯಾರು ಮೇಯಿಸ್ಬೇಕು ಅವ್ರು ಯಾರು ಪಾರಮ್ದಾಗ ಪರಿಚಯ ಮಾಡ್ಕೊಂಡು ಅವ್ರ ಫೋನ್ ನಂಬರ್ ತಗೊಂಡು ಅಲ್ಲಿ ಲಿಂಕ್ ಮಾಡ್ಕೊಂಡು ಅಲ್ಲಿ ಹೋಗಿ ತಗೋಬೇಕು ಅವ್ನು. ಮಾರ್ಕೆಟ್ ಎಲ್ಲಿ ಹೋಗಿಲ್ಲ ಮಾರ್ಕೆಟ್ ಒಂದು ಮರಿ ಹೋಗೋದಿಲ್ಲ ಮಾತ್ರ ಗಂಡು ಮರಿ ಮಾರ್ತಾರೆ ಗಂಡು ಮರಿ ಮಾರ್ತಾರೆ ಹೆಣ್ಮರಿ ಅನ್ನೋ ಮಾರ್ಕೆಟ್ಗೆ ಎಲ್ಲಿ ಹೋಗಿಲ್ಲ ಹೋಗೋದು ಇಲ್ಲ ಮಾರ್ಕೆಟ್ ಬಂದೇ ಇಲ್ರಿ ಇಲ್ಲ ಬಂದಿಲ್ಲ ಯಾಕಂದ್ರೆ ಮೇಸೋದು ಭಾಳ ಮೇಸಾರು ಭಾಳ ಮಂದಿ ಇರೋದನ್ನ ಬೇಡಿಕೆನೇ ಜಾಸ್ತಿ ಬೇಡಿಕೆ ಜಾಸ್ತಿ ಐತಾರಲ್ಲ ಬೇಡಿಕೆ ಜಾಸ್ತಿ ಐತ್ರಿ. ಯಾಕಂದ್ರೆ ಏನೈತೆ ಅಂದ್ರೆ ಸುಮ್ ಬದಕ್ ತುಟ್ಟಿ ಆಗೋ ಸುಮ್ಮಂದಾಗಿ ಮಾಡ್ಲೇಬೇಡ ಮಂದಿ ಹಿಂಜರಿತಾರ ಮಾಡ್ಬೇಕು ಅನ್ನೋದು ಐತೆ ಭಾಳ ಮಂದಿ ಐತೆ ದುಡ್ಡು ಜಾಸ್ತಿ ಆಗೋ ಸಂಬಂಧ ಸ್ವಲ್ಪ ಲೆಕ್ಕ ಹಾಕಿ ಎಳಗ ಬಣ್ಣೂರ್ ಹೋಲ್ಸ್ಕೊಂಡ್ರೆ ಜಾಸ್ತಿ ಆಕೈತಿ. ಈಗ ಸೀದಾ ಒಂದು ಮರಿಗೆ ಒಂದು 25,000 ರೂಪಾಯಿ ಅಂದ್ರೆ ರೀ ಒಂದು ತುಂಬ ಇಳಾಕ್ ಬರ್ತಾರೆ 40-45,000 ರೂಪಾಯಿ ಒಂದು ಕುರಿ ಕೊಡ್ತು ನಾವು 45,000 ರೂಪಾಯಿ ಒಂದು ಕುರಿ ಉಣ ಕೊಡ್ತು ಒಂದು 45,000 ರೂಪಾಯಿ ಒಂದ ಕುರಿ ಅಂದ್ರೆ ಅದರಿಂದ ಇನ್ಕಮ್ ಏಟ್ ಅನ್ನೋದು ವಿಚಾರ ಮಾಡಕ್ ಚಾಲು ಮಾಡ್ತಿದ್ದೆ. 45,000 ಒಂದು ಆಕಳ ಬರ್ತೈತ್ರಿ ಆಕಳ ಒಂದು ಎಮ್ಮೆ ಬರೋದು ಪುಷರಕ್ಕಾಗಿ ವಿಚಾರ ಮಾಡ್ತಾರ. ಮತ್ತೆ ಪಕ್ಕ ಅದ್ರ ಬಗ್ಗೆ ಸ್ಟಡಿ ಮಾಡಿದಾವ ಅದ್ರ ಬಗ್ಗೆ ಓದ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಇದಾವ ವಿಚಾರ ಮಾಡೋದಿಲ್ಲ ಅದಾಡ್ನ ಬಂದು ಓದೇ ಬಿಡ್ತಾನ. ಗೊತ್ತಿಲ್ಲದವ್ರು ವಿಚಾರ ಮಾಡೋರು ಹಂಗ 6 ತಿಂಗಳ ವರ್ಷ ಹೋಗ್ತಾರ ಅವ್ರು ವಿಚಾರ ಮಾಡ್ಕೊತ ವರ್ಷ 2 ವರ್ಷ ಹೋಗ್ತಾರ. ಆ ಪಕ್ಕ ಅದ್ರ ಬಗ್ಗೆ ಸ್ಟಡಿ ಇದಾವಂತ ಬಂದು ಓದೇ ಬಿಡ್ತಾನ ಅವ್ರು ಮಾಡೇ ಬಿಡ್ತಾನ. ಅಂದ್ರೆ ಈಗ ಫಸ್ಟ್ ತಂದ್ ಮಾಡ್ಬೇಕು ನಾವ್ರ ಎಷ್ಟು ಸೂಲಿಂದ ತರ್ತಾರೆ ಫಸ್ಟ್ ಮಾಡೋರು ಮರಿ ಓದ್ ಮಾಡ್ಕೊಳ್ತಾರ. ಈ ಸೂಲಿಂದ ಹೋದ್ರಂದ್ರೆ ಸ್ವಲ್ಪ ಅದು ಹಳಿದ ಬೀಳ್ದಾಗ ಕೊಡ್ತಿರ್ತಾರ. ಈ ಮರಿಗಳು ಹೋದ್ರಪ್ಪ ಅಂದ್ರೆ ಅವಕ್ಕ ಅವ್ರಿಗೆ ಅಗದಿ ಸಟ್ಟ ಕರೆಕ್ಟ್ ಆಗಿ ಬಿಡ್ತೈತಿ. ಯಾವಂದ್ರ ಒಂದು 7 ಸಲ ಇಳಿತಾವ ಅವ್ರ ಕಡೆ ವಾತಾವರಣ ಹೆಂಗ್ ಬೇಕ್ರಿ ವಾತಾವರಣ ಏನು ಸಂಬಂಧ ಇಲ್ಲ ಎಲ್ಲಿ ಬೇಕಾದ್ರೆ. ಯಾಕಂದ್ರೆ ವಾತಾವರಣ ಯಾಕಂದ್ರೆ ಎಲ್ಲಿ ಹೊರಗಡೆ ಹೋಗೋದಲ್ಲ ಬದುಕಿದ ಯಾವ ತರ ವಾತಾವರಣ ಎಲ್ಲಿ ಬೇಕಾದ್ರೆ ಇದ್ರು ಅದಕ್ಕೆ ಒಂದು ತಮ್ಮದಲ್ಲಿ ಇರುತ್ತೆ ಅನ್ಕೊಂಡ ಆ ಸುತ್ತ ಕಡೆ ಅವ್ರು ಮ್ಯಾಟ್ ಹಾಕೊಂಡು ಮಾಡ್ಕೊಂಡು ತಂಪಿದ್ರೆ ಸುತ್ತ ಕಡೆ ಮಾಡ್ಕೊಳ್ಳೋದ. ಇಲ್ಲಂದ್ರೆ ಬಿಸಿಲು ಹತ್ತಂದ್ರೆ ಎಲ್ಲ ಕಡೆ ಗಾಳಿ ಬಿಟ್ಕೊಂಡು ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ಹೊಂತೈತಿ ಇಲ್ಲೇ ಏನಿಲ್ಲ ಎಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಈಗ ನಾರಿ ಸುವರ್ಣ ಸಾಕಾಣಿಕೆ ಮಾಡೋರು ನಿಮ್ ಕಡೆ ಮರಿ ಸಿಗ್ತಾವನ್ರಿ? ಸಿಗ್ತಾವ್ರಲ್ಲ ಮರಿಬೋದಾವ್ರಿ ನಿಮ್ ಪಾರಿಗೆ ಬಂದ್ ಪಾರಿ ಅಲ್ಲಿ ಬೇಕಾದ್ರೆ ನಮ್ಗೆ ಸಿಗತ್ತಾವ್ರಿ. ಅವ್ರ ಏನೈತಿ ಇಲ್ಲ ನಿಮ್ ಪಾರಿಮ್ ಬಂದು ವಿಸಿಟ್ ಮಾಡಿ ಮರಿ ನೋಡಿ ಅವ್ರು ಬಂದ್ ಕೆರ ನೋಡ್ಕೊಂಡ ತಮ್ಗೆ ಯಾವ ಬೇಕೋ ಅವು ದೊಡ್ಡ ಬೇಕೋ ಸಣ್ಣ ಬೇಕೋ ಕೆಟ್ಟಿದ್ದು ಬೇಕೋ ಕಟ್ಲಾರ್ದು ಬೇಕೋ ಹಿಂಗಿರ್ತಾವ್ರಿ. ಅವು ಎಲ್ಲಾ ತರ ಸಿಗ್ತಾವ್ರಿ. ಮತ್ತೆ ದೊಡ್ಡ ಹಳಿ ಕುರಿ ಅದು ದೊಡ್ಡ ಕುರಿ ಕೊಡಂದ್ರ ದೊಡ್ಡ ರೇಟ್ ಹಾಕಾವ್ ಭಾಳ ಆಕೈತಿ ಅವು ಬ್ಯಾಡ ಅಂತ ಹೇಳ್ತಾನ ಅವ್ರಿಗೂ ಪುರೋಟದಲ್ಲ. ಸಣ್ಣ ಮರಿ ಈಗ ಹೊಸವಾಗಿ ಮಾಡ್ತಿರ್ತಾರಲ್ಲ ಈಗ 5 ಕುರಿ ತಗೋತಾನಂದ್ರ ಅವ್ರಿಗೆ ಅಮೌಂಟ್ ಭಾಳ ಆಗಿಬಿಡ್ತೈತೆ. ಅದಕ್ಕಾಗಿ ಅವಾದ್ರ ಒಂದ್ ಸ್ವಲ್ಪ ಅವು ನಮಗೆ ಕಟ್ಟಾಕ್ ಬಂದು ಕರಿಗಳ ಇದ್ದಪ್ಪ ಅಂದ್ರೆ ನಾವು
25,000 ಹಂಗೆ ಹಿಡಿದು ಕೊಡ್ತಿರ್ತಾರೆ. 25,000. ಹಾಂ ರೀ. ಈಗ ದೊಡ್ಡ ಕುರಿ ತಗೋತ್ನ ಒಂದ್ 40-45,000 ಬರ್ತೈತ್ರಿ. ಅದರಲ್ಲಿ ಎರಡು ತಗೋ 4-5 ಬದಕ್ ಬಂದು ಬಿಡ್ತಾವೆ. ಎರಡು ಬರ್ತಾರೆ. ಅಂದ್ರೆ ಅವ್ರಿಗೂ ಸ್ವಲ್ಪ ಅಮೌಂಟ್ ಕಡಿಮೆ ಆಕೈತೆ, ಮೇಸಾಕ ಅವ್ರಿಗೂ ಒಟ್ಟು ಅನುಕೂಲ ಆಕೈತಿ. ಅಂದ್ರೆ ಬದುಕು ಹರಿಯದ ಬದುಕು ಆಕೈತಿಲ್ಲ, ಮುಂದೆ ಅವ್ರಿಗೂ ಅನುಕೂಲ ಆಕೈತಿ. ನಾವು ಒಟ್ಟೆ ಯಾರು ಕೊಡೋರಿಗೆಲ್ಲ ಒಟ್ಟು ನಾವು ಕರಿಗೆ ಬದುಕ ಕೊಟ್ಟೋದು. ದೊಡ್ಡ ಕುರಿ ಅನ್ಕರೆ ಒಟ್ಟು ಅಂತ ಯಾವ ಕೊಟ್ಟಿದಿಲ್ಲ, ನಮ್ಗೆ ಎಷ್ಟು ಬೇಕಾಟ ಇಳಿದಾಡ್ಬೋದು ಕಟ್ಟ ಇಟ್ಕೊಂಡು ಒಟ್ಟು ಬರೀ ಮರಿಗಳ ಕೊಟ್ಕೋತಬೋದು, ಇನ್ನೂ 6 ಮರಿಲೋ ಕೊಡ್ತು. ಹಾಂ, ನಿಮ್ದು ಕರೆಕ್ಟ್ ಒಂದು ಲೊಕೇಶನ್ ಇರಲ್ಲ ಎಲ್ಲಿ ಬಂದು ತಗೋಬೇಕಂತ. ನಮ್ದು ಹುಣಸಾಳ ಸತ್ಯ ಸುಗರ್, ಹಾಂ ರೀ. ಹುಣಸಾಳ PG. ಇಲ್ಲಿ ಬಂದು ಹೇಗೆ ಫೋನ್ ಹಚ್ಚ ಎಲ್ಲಿ ಬೇಕಾದಲ್ಲಿ ಇಲ್ಲಿ ಯಾವುದು ಕಷ್ಟ. ಈಗ ನಾರೀಶ್ವರ್ನ ಹೆಣ್ಣು ಮರಿ ಅಷ್ಟೇ ಹೋಯ್ತಾರೆ. ಹೆಣ್ಣು ಮರಿ ಹೋದತ್ರ ಕ್ರಾಸಿಂಗ್ ಬೇರೆ ತಕ್ಕ ಮಾಡ್ಯಾರ ಹೆಂಗ್ರಿ ಅದು? ಇಲ್ಲ ಇವ ಕುರಿಗೆ ಇವ ಮರಿದಾಗ ಟಗರ ಒಯ್ಬೇಕು ಅಣ್ಣ. ಜವಾರಿ ಕುರಿ ಹೋಗಿ ಟಗರ ಕ್ರಾಸಿಂಗ್ ಮಾಡ್ಬೋದು. ಹಾಂ ರೀ. ಅದ್ರ ಬೇರೆ ಟಗರ ತಂದಿದ್ದು ಕ್ರಾಸಿಂಗ್ ಮಾಡಕ್ ನಡೆದಿಲ್ಲ. ಮತ್ತೆ ಫಸ್ಟಕ್ಕ ಸಾಕಾಣಿಕೆ ಮಾಡೋರು ಒಂದ್ ಗಂಡು ಒಯ್ಯಬೇಕಲ್ರಿ ಅದ್ರ ಕೂಡ? ಒಯ್ಯಬೇಕಲ್ರಿ. ಅವ್ರ 5 ಮರಿ ಓದ್ಲಿ 10 ಮರಿ ಓದ್ಲಿ ಅದ್ರ ಮೇಲೆ ಒಂದು ಮರಿನ ಒಯ್ಯಬೇಕ, ಒಂದ್ ಗಂಡು ಮರಿ ಒಂದ್ ಟಗರ ಬರಿ ಒಯ್ಯಬೇಕ. ಬ್ಯಾರೇದ್ ಮಾಡಕ್ ಬರ್ತದೆ. ಬೇರೆದ್ ಮಾಡಕ್ ಬರಲ್ಲ. ಅಂದ್ರ ಅವ್ ತಲಿ ಬೇರೆ ಬೇರೆ ಇರ್ತಾವ. ನಾರೀಶ್ವರ್ನ ಹೋಗಿ ಕ್ರಾಸಿಂಗ್ ಮಾಡಿಸ್ಕೊಂಡ್ ಬರ್ತಂದ್ರೆ ಎಲ್ಲಿ ಸಣ್ಣದಾಗಿ ಹೋಗ್ತಾರ ಮತ್ತೆ ಟಗರ್ ಮರಿಗೂ ಸಿಗಂಗ ಗೊತ್ತಾಗೋದಿಲ್ಲ ಅವ್ರಿಗೆ. ಗೊತ್ತಾಗಲ್ರಿ. ಅದು ಹೊಸವಾಗಿ ಮಾಡಿರ್ತಾರಲ್ಲ ಕ್ರಾಸಿಂಗ್ ಬಂದತಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಹಾ, ಅವ್ ಟಗರ ಅವ್ ಹಿಂಬಾಲದ್ದಪ್ಪ ಅಂದ್ರೆ ಅವ್ ಕ್ರಾಸಿಂಗ್ ಬಂದಕ್ಕೆ ಮಾಡ್ಕೋತ ಬರ್ಬರಿ. ಸ್ಟಾರ್ಟಿಂಗ್ ಮಾಡೋರು ಅದ್ರ ಕೂಡ ಒಂದ್ ಟಗರ್ ಮರಿ ಒಯ್ಯಬೇಕ. ಒಂದು ಹೋದ್ರ ಅವ್ರಿಗೆ ಅನುಕೂಲ ಇರುತ್ತೆ. ಮತ್ತೆ ಅವ್ರು ತಮ್ಮ ಕ್ರಾಸಿಂಗ್ ಮಾಡ್ಕೋತಾನ ಮತ್ತೆ ಹಂಗೆ ಒದ್ರ ಮಾಡ್ಕೋಬೋದ. ಇಲ್ಲ ಬೇರೆ ಎಲ್ಲ ಬಿಟ್ಟಾರ ಹೋಯ್ತಾರ ಒಬ್ಬೊಬ್ರು ಹೊಡೆದಲ್ಲಿ ಬಿಟ್ಟು ಹೋಯ್ತಾರೆ. ಬೇರೆ ಜಾತಿ ಬಟ್ ಬೇರೆ ಜಾತಿ ಕ್ರಾಸಿಂಗ್ ಮಾಡಕ್ ಬರ್ಬಾರ್ದು. ಬರಂಗಿಲ್ರಿ. ಇಲ್ಲ ಇದರ ಕ್ರಾಸಿಂಗ್ ಮಾಡ್ಕೋಬೋದು. ಅಂದ್ರೆ ಈಗ ಮತ್ತೊಬ್ರು ಹೇಳ್ತಾರೆ, ಈಗ ಒಬ್ಬೊಬ್ರ ಇದನ್ನೊಂದು ಯಾವ ಡಾರ್ಪಾರ ಮಾಡ್ಬೋದು, ಅದನ್ನ ಮಾಡ್ಬೋದು, ಸರಿ ಬರಂಗಿಲ್ಲ ಯಾವುದು. ನಾವೆಲ್ಲ ಚೆಕ್ ಮಾಡ್ಕ್ಯಾರಿಂದ ನಾವು ಒಟ್ಟ ಏನೂ ಮಾಡಿಲ್ಲ. ಒಟ್ಟು ನಾರಿ ಸುವರ್ಣ ಬಿಟ್ರೆ ಒಟ್ಟ ಏನು ಒಂದು ನೂಲರ ಕರ ಒಟ್ಟ ಬದಲು ಮಾಡಿಲ್ಲ ನಾವು. ಒಟ್ಟ ಪೇವರ್ ನಾರಿ ಸುವರ್ಣ ಇಟ್ಬಿಡ್ತೇವೆ. ನಮ್ಗೆ ಇಲ್ಲಿಯವರೆಗೆ ಈ ನಾರಿ ಸುವರ್ಣ ಕುರಿಯ ಒಂದು ಸಂಪೂರ್ಣವಾಗಿ ಯಾವ ರೀತಿ ಇದನ್ನ ಸಾಕಾಣಿಕೆ ಮಾಡಬೇಕು, ಇದ್ರ ಮೇಂಟೆನ್ಸ್ ಯಾವ ರೀತಿ ಮಾಡಬೇಕು, ಇತರ ಲಾಭ ನಷ್ಟ ಎಲ್ಲಾ ತರ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಮ್ಮ ಚಾನಲ್ನ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಿಮ್ಮ ಈ ಕೃಷಿ ಇದೇ ರೀತಿಯಾಗಿ ಒಂದು ಮುಂದೆ ಲಾಭದಾಯಕವಾಗಿ ಸಾಗ್ರಿ. ಎಷ್ಟೋ ಮತ್ತೆ ನಮ್ಮ ಅಂತ ಯೋಜನತೆ ಮಾಡೋರ್ಗಿರಿ ನೀವು ಒಂದು ಸ್ಫೂರ್ತಿಯಾಗಿ ಅವ್ರಿಗೊಂದು ಹಿರಿ ಮನುಷ್ಯರಾಗಿ ಅವ್ರಿಗೊಂದು ಮುಂದೆ ಸಲಹೆ ಕೊಟ್ಕೊತ ಹೋಗುವಂತದಾಗ್ರಿ. ಎಲ್ಲರಿಗೂ ಬಂದವ್ರಿಗೆಲ್ಲ ಯಾರಿಗೂ ಬರೀ ಫೋನ್ ಹಚ್ಚಿ ಕೇಳಿದವ್ರಿಗೂ ನಾವು ಇನ್ನೂವರೆಗೆ ನಾವು ಪುಸ್ತಕ ಮಾಡಿ ಹಿಡ್ಕೊಂಡು ಇಲ್ಲಿವರೆಗೆ ನಾವೇನೇ 19, 15, 20 ವಿಡಿಯೋ ಮಾಡಿದ್ವು ಅಂತ ಅಲ್ಲಿವರೆಗೂ ಇನ್ನೂವರೆಗೆ ಬರೀ ನಾವೆಲ್ಲ ಫೋನ್ ಮೇಲೆ ಎಲ್ಲ ಬದುಕು ಇನ್ನೂವರೆಗೆ ಮಾಡಿದ್ವಿ ನಾವು. ಇನ್ನೂವರೆಗೂ ಒಂದು ನಂಬರ್ ಮಿಸ್ ಆಗಿಲ್ಲ. ಇಲ್ಲೂ ಎಲ್ಲರಿಗೂ ಮಾಹಿತಿ ಕೊಟ್ಕೋತ ಬಂದು ಯಾವ ಇದ್ದಟ್ಟು ಕರೆಕ್ಟ್ ಹೇಳ್ಬಿಡುದು. ನಿಮ್ಗೆ ಇದೇ ರೀತಿ ನಿಮ್ಮ ಕೃಷಿ ಲಾಭದಾಯಕವಾಗಿ ಸಾಲ್ರಿ ಮತ್ತು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗಲ್ರಿ ನೀವು. ನೋಡಿದ್ರಲ್ಲ ವೀಕ್ಷಕರೇ, ನಮ್ದು ಇವತ್ತಿಂದ ಒಂದು ಎಪಿಸೋಡ್ನಾಗ ನಾರಿ ಸುವರ್ಣ ಕೃಷಿಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟದು. ಇದೇ ರೀತಿಯಾಗಿ ಮುಂದೆ ಒಂದು ಬೇರೆ ಒಂದು ಕೃಷಿ ಸಂಬಂಧಿತ ಒಂದು ಬೇರೆ ವಿಡಿಯೋ ನಿಮ್ಮ ಮುಂದೆ ಬರ್ತಾನೆ. ಅದಕ್ಕೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ.